ನಾನು ಇಷ್ಟು ಎತ್ತರಕ್ಕೆ ಬೆಳೆಯಲು ತಾಯಿಯ ತ್ಯಾಗವೇ ಕಾರಣ. ಅಮ್ಮನ ನೆನೆದು ಕಣ್ಣೀರಿಟ್ಟ HD ರೇವಣ್ಣ. ಹಾಸನದಲ್ಲಿ ನನ್ನ ತಾಯಿ ಚೆನ್ನಮ್ಮ ಅಗಲಿಕೆ ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರು ಗುರುವಾರದಂದು ಸುದ್ದಿಗೋಷ್ಠಿ ನಡೆಸುವ ವೇಳೆ ತಾಯಿಯ ಹಳೆಯ ನೆನಪನ್ನು ಈ ವೇಳೆ ಮೆಲುಕು ಹಾಕುವ ವೇಳೆ ಭಾವುಕರಾಗಿ ಅನೇಕ ಬಾರಿ ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು. ನನ್ನ ಜೀವನದ ಅತಿದೊಡ್ಡ ನಷ್ಟವಾಗಿದ್ದ ತಾಯಿಯನ್ನು ನೆನೆದು ಹಲವು ಬಾರಿ ಭಾವುಕರಾಗಿ ಕಣ್ಣೀರು ಹಾಕಿದರು. ಮಾತನಾಡಲು ಯತ್ನಿಸಿದ ಪ್ರತಿ ಸಾರಿ ಭಾವೋದ್ವೇಗಕ್ಕೆ ಒಳಗಾದ ಅವರು, ನನ್ನ ದೇವತೆಯನ್ನೇ ಕಳೆದುಕೊಂಡಿದ್ದೇನೆ. ಈ ದುಃಖವನ್ನು ಸಹಿಸಿಕೊಳ್ಳುವುದು ತುಂಬಾ ಕಷ್ಟ ಎಂದು ನುಡಿದರು. ಚೆನ್ನಮ್ಮ ಅವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರೂ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ರಾಜಕೀಯ ಹಾಗೂ ಕುಟುಂಬದ ಏಳಿಗೆಯಲ್ಲಿ ಅಪಾರ ಕೊಡುಗೆ ನೀಡಿದ್ದರು. ನಾನು ಮತ್ತು ಕುಮಾರಸ್ವಾಮಿ ಈ ಮಟ್ಟಕ್ಕೆ ಬೆಳೆಯಲು ನಮ್ಮ ತಾಯಿಯ ತ್ಯಾಗವೇ ಕಾರಣ. ಅವರು ಎಂದಿಗೂ ಪ್ರಚಾರ ಬಯಸಲಿಲ್ಲ. ಮನೆಯಲ್ಲೇ ಇದ್ದು ಕುಟುಂಬವನ್ನು ಕಟ್ಟಿದರು ಎಂದು ಹೇಳಿದರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದ ಪುತ್ರಿಯಾಗಿದ್ದ ಚೆನ್ನಮ್ಮ ಅವರು ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡಿದ್ದರು. ಮನೆಗೆ ಬಂದ ಯಾರನ್ನೂ ಊಟವಿಲ್ಲದೆ ಕಳುಹಿಸುತ್ತಿರಲಿಲ್ಲ. ಸಾವಿರಾರು ಜನರಿಗೆ ಅನ್ನದಾನ ಮಾಡಿದ್ದು ಮಾತ್ರವಲ್ಲದೆ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದರು ಹಾಗೂ ಉದ್ಯೋಗ ಸಿಗುವಂತೆ ಸಹಾಯ ಮಾಡಿದ್ದರು ಎಂದು ರೇವಣ್ಣ ಸ್ಮರಿಸಿದರು. 1962ರಲ್ಲಿ ದೇವೇಗೌಡರು ತಿಂಗಳಿಗೆ ಕೇವಲ 10 ರೂಪಾಯಿ ಬಾಡಿಗೆಯ ಮನೆಯಲ್ಲಿ ವಾಸಿಸುತ್ತಿದ್ದ ಸಂದರ್ಭವನ್ನು ನೆನಪಿಸಿಕೊಂಡ ಅವರು, ನಂತರ ಪಡುವಲಹಿಪ್ಪೆ ಗ್ರಾಮದಲ್ಲಿ 12 ಎಕರೆ ಜಮೀನನ್ನು ಕೇವಲ 1500ಕ್ಕೆ ಖರೀದಿಸುವಾಗ ತಾಯಿ ತಮ್ಮ ಒಡವೆಗಳನ್ನು ಅಡವಿಟ್ಟು ನೆರವಾದರು ಎಂದು ತಿಳಿಸಿದರು. ನಮ್ಮ ತಾಯಿ ಒಂದು ಮನೆ ಕಟ್ಟಲಿಲ್ಲ, ಒಂದು ಕಾರು ಖರೀದಿ ಮಾಡಲಿಲ್ಲ, ಆದರೆ ಸಾವಿರಾರು ಜನರ ಪ್ರೀತಿ ಸಂಪಾದಿಸಿದ್ದರು ಎಂದರು. ಚೆನ್ನಮ್ಮ ಅವರು ಅತ್ಯಂತ ಧಾರ್ಮಿಕರಾಗಿದ್ದು ಪ್ರತಿನಿತ್ಯ ಪೂಜೆ ಪುನಸ್ಕಾರದಲ್ಲಿ ತೊಡಗಿರುತ್ತಿದ್ದರು. ಸಸ್ಯಾಹಾರಿ ಜೀವನ ನಡೆಸಿದ ಅವರು ಧರ್ಮಸ್ಥಳ, ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೂ ಅಪಾರ ಭಕ್ತಿ ಹೊಂದಿದ್ದರು. ಶೃಂಗೇರಿ ಶ್ರೀಗಳು, ಸುತ್ತೂರು ಶ್ರೀಗಳು ಸೇರಿದಂತೆ ಅನೇಕ ಮಠಾಧೀಶರು ಅವರನ್ನು ಗೌರವದಿಂದ ಕಾಣುತ್ತಿದ್ದರು. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸಹ ಅವರನ್ನು ಕರೆಸಿ ಪಾದಪೂಜೆ ಮಾಡಿಸಿದ್ದರು ಎಂದು ರೇವಣ್ಣ ಹೇಳಿದರು. ಅವರು ಮುದ್ಗೇರಳಿನವರ ತಂಗಿಯರು, ಅಣ್ಣದಿರು ಎಲ್ಲರೂ ಒಂಥರ ಪ್ರಸನ್ನ ಕೊಡರು ಅಂತ ಇದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವ್ರ ಮಕ್ಕಳು, ಇನ್ನೊಬ್ರು ಕಾಳೇಗೌಡ್ರ ಮಕ್ಕಳು, ಅವ್ರ ತಂಗಿಯರು ಎಲ್ಲರಿಗೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೇಗೌಡ್ರು ದೇವೇಗೌಡರು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ದಾರೆ. ನನಗೆ ಬೆಳಗ್ಗೆ ಎದ್ದರೆ ದಿನ ಪೂಜೆ ಮಾಡಿಸಿ ನಮ್ಮ ತಾಯಿಗೆ ದೇವಸ್ಥಾನ ಕುಂಕುಮ ಹೂ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೇನೆ. ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡಿದ್ರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತೇನೆ. ಬೆಳಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತೇ ಮಾರನೇ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಕಾರಂಜಿ ಆಂಜನೇಯ ಕಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮೀಜಿ ಇದ್ರ ಸರ್ಕಲಲ್ಲಿ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಅವತ್ತೇನು ನಮ್ಮ ಫಾದರು ಡಯಾಲಿಸಿಸ್ ನಾನು ಯಾವತ್ತೂ ಹೋದೋ ವಾಪಸ್ ಅವತ್ತು ಹೋಗಿ ನಮ್ಮ ತಾಯಿ ದರ್ಶನ ಇತ್ತು, ಚೆನ್ನಾಗಿದ್ರು. ಅವತ್ತು ಆ ಚೀಟ್ ಕಟ್ಟಿ ಏನಾದ್ರು ಧರ್ಮಸ್ಥಳ ಪ್ರಸಾದ ಕೊಟ್ಟಿದ್ದು ಏನಾಗೋದು ಗೊತ್ತಿಲ್ಲ ನನಗೆ. ಅವತ್ತೊಂದಿನ ನಾನು ಇದು ಮಾಡಲಿಲ್ಲ, ಇನ್ನೂ ಕೊರಗಿದೆ ನನಗೆ. ರಾತ್ರಿ ಬಂದೆ, ಅದೇನೋ ಅರ್ಜೆಂಟ್ ಒಣಗಿಸ್ಬೇಕು ಫಂಕ್ಷನ್ ಐತೆ, ಬಂದೆ. ಬುಧವಾರ ಇಲ್ಲಿದ್ದೆ, DC ಬ್ಯಾಂಕಲ್ಲಿ ಕೂತಿದ್ದೆ. ರಾತ್ರಿ 4 ಗಂಟೆಗೆ ಬಂತು, ಅರ್ಜೆಂಟು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ. ನನ್ನ ತಂಗಿ ಎಲ್ಲ, ನಾನು ನನ್ನ ಹೆಂಡತಿ ಎಲ್ಲ ಹೊರಟ್ಬಿಟ್ಟು ಆಚೆ 3 ದಿನದ ಕತೆ ಎಲ್ಲ ಗೊತ್ತಾಯ್ತು ನನಗೆ. ಮತ್ತೆ ಶುಕ್ರವಾರ ಬಂದು ಶನಿವಾರ ಬೆಳಗ್ಗೆ 15 ದೇವಸ್ಥಾನ, ರಂಗನಾಥ ಸ್ವಾಮಿ, ಇಲ್ಲಿ ಲಕ್ಷ್ಮೀ ನರಸಿಂಹ ಎಲ್ಲ ಅಭಿಷೇಕ ಮಾಡಿಸಿ ನಾನೇ ಪ್ರಸಾದ ತಗೊಂಡು ಹೋದೆ. 3 ಗಂಟೆ ಬೆಳಗ್ಗೆ ಚೆನ್ನಾಗಿದ್ದಾರೆ, 30% 40% ಅದು. 3 ಗಂಟೆ 45 ನಿಮಿಷಕ್ಕೆ ನಮ್ಮ ತಂದೆ ಹೋಗಿ ಆ ತೀರ್ಥದ್ದು ಅಲ್ಲಿ JP ನಗರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿದ್ದೆ ನಮ್ಮ ಕೊನೆ ತಮ್ಮ. ಆ ಪೂಜೆ ಈಶ್ವರನ ಪೂಜೆ ಮಾಡೋದನ್ನ ಅವ್ರಿಗೆ ಪ್ರದಕ್ಷಿಣೆ ಮಾಡಿ ಆ ಕುಂಕುಮ ಹಣೆಗಿಟ್ಟು ಹಿಂದ್ಗಡೆ ಹೂ ಮುಡಿಸಿದ ಮೇಲೆ ಆಗಿ ಸೆಕೆಂಡಲ್ಲಿ 120 ಸಡನ್ನಾಗಿ 20:00 ಬಂದು ಇದಾಯಿತು. ಅಂದರೆ ನಮ್ಮ ತಾಯಿ ನಮ್ಮ ತಂದೆ ಬರೋವರಿಗೆ ಬಂದು ಅವರಿಗೆ ಇದಾಕಿ ಈ ಕುಂಕುಮ ಇಟ್ಟು ಹೂ ಮುಡಿಸಿದ ಮೇಲೆ ಅವ್ರು ತಿಳಿದ್ರು. ಇದು ಇಂಥ ಇದನ್ನು ಯಾರಿಗೂ ಸಿಕ್ಕಲ್ಲ.
ಮತ್ತದಾದಮೇಲೆ ಅಲ್ಲಿಂದ ಬೆಂಗಳೂರಿಂದ ಹೊರಟು 17 ಗಂಟೆ ಕಾಲ ನೀವೇ ನೋಡಿದಿರಲ್ಲ. ಕಳೆದ ಒಂದು ವಾರದಿಂದ ನಾವು ಜೀವನದಲ್ಲಿ ಮರೆಯಲ್ಲ. ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರೂ ನಮ್ಮ ತಾಯಿ ಬಗ್ಗೆ ಅವ್ರಿಗೆ ಯಾರಿಗೂ ಪರಿಚಯ ಇಲ್ಲದನ್ನೆಲ್ಲ ಮಾಡೋದಕ್ಕೆ ನಾವು ಎಷ್ಟು ಕೃತಜ್ಞತೆ ಸಾಲದು ನಮಗೆ. ಮತ್ತು ಅದ್ರ ಜೊತೆಗೆ ಜಿಲ್ಲೆಯ IGPನೇ ಬಂದು 3 ದಿನ ಮಕ್ಕಂಬೂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಹಗಲು ರಾತ್ರಿ ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆಮೇಲೆ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅತಿ ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು IG ಪೊಲೀಸ್ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ 3 ಡೇಸ್ ಅಲ್ಲಿ ಮಾಡಿ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸರ್ಕಾರಿ ಗೌರವ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಕೃತಜ್ಞ. ನಾವು ರಾಜಕಾರಣ ಒಂದು ಕಡೆ ಬೇರೆ ವಿಷಯ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅದು ರಾಜಕೀಯದ್ದು ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದು ನಮ್ಮ ತಾಯಿಗೂ ಒಂದು ಅವರು ಸರ್ಕಾರ ಕೃತಜ್ಞತೆ ಸಲ್ಲಿಸಿರೋದಕ್ಕೆ ನಾವು ಒಂದು ಕೃತಜ್ಞತೆ ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳಿಗೆ.